ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟಂತ ಆರೋಪ ಏನು ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಿಸಿದಂತೆ ಸದ್ಯ ಎಸ್ಐಟಿಯು ಕೂಡ ರಚನೆಯಾಗಿದೆ. ಇಡೀ ರಾಜ್ಯಕ್ಕೆ ಕುತೂಹಲ ಇದೆ, ತನಿಖೆ ಹೇಗೆ ಸಾಗುತ್ತೆ ಅನ್ನೋದರ ಬಗ್ಗೆ ಕುತೂಹಲ ಇದೆ. ಸ್ಮಶಾನದಲ್ಲಿ ನಾನು 100 ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಅಪರಿಚಿತ ವ್ಯಕ್ತಿಯೊಬ್ಬ ದೂರು ಕೊಟ್ಟಿದ್ದಾನೆ. ಆ ದೂರಿನ ಆಧಾರದ ಮೇಲೆ ಸದ್ಯ ತನಿಖೆ ನಡೀತಾ ಇದೆ. ಆದರೆ ಈಗ ಇನ್ನೊಂದೊಂದಿಷ್ಟು ವಿಚಾರಗಳು ಲಭ್ಯವಾಗ್ತಾ ಇದೆ. ಆ ವ್ಯಕ್ತಿ, ಆ ಅಪರಿಚಿತ ವ್ಯಕ್ತಿ ಏನು ದೂರು ಕೊಟ್ಟಿದ್ದಾನೆ, ದೂರಲ್ಲೂ ಉಲ್ಲೇಖ ಮಾಡಿರೋದು 94ರಿಂದ 2005 ಈ ಅವಧಿಯಿಂದ. ಆ ಅವಧಿಯಲ್ಲಿ ಧರ್ಮಸ್ಥಳದಲ್ಲಿ ಸ್ಮಶಾನನೇ ಇರಲಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್. ಆ ಕಾರಣಕ್ಕಾಗಿ ಕಾಡಿನಲ್ಲಿ ಅಪರಿಚಿತ ಶವಗಳನ್ನು ಹೂಳಲಾಗ್ತಾ ಇತ್ತು. 95ರಿಂದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದಂಥ ವ್ಯಕ್ತಿ, ಆ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದೀರಿ. ಇದೇ ವ್ಯಕ್ತಿ ದೂರು ಕೊಟ್ಟಿರೋದು. ಅವರು ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ 95ರಿಂದ 2005 ಅಲ್ಲಿಯವರೆಗೆ ಅನೇಕ ಅಪರಿಚಿತ ಶವಗಳನ್ನು, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಮೃತಪಟ್ಟಂಥ ಹೆಣ್ಣುಮಕ್ಕಳ ಶವವನ್ನು ನಾನು ದಫನ ಮಾಡಿದ್ದೀನಿ, ಹೂತಿದ್ದೀನಿ, ಯಾರದ್ದೋ ಬೆದರಿಕೆಗೆ ಒಳಗಾಗಿ ಅಂತೆಲ್ಲ ಅವರು ಆ ಕಂಪ್ಲೇಂಟಲ್ಲಿ ಹೇಳ್ತಾರೆ. ಬಟ್ ಈಗ ಸಿಗ್ತಾ ಇರುವಂಥ ವಿಚಾರ ಏನು ಅಂತಂದರೆ 2005-6ರಲ್ಲಿ ಧರ್ಮಸ್ಥಳ ಗ್ರಾಮಕ್ಕೆ ಸ್ಮಶಾನ ಮಂಜೂರಾಗಿತ್ತು. ಅಲ್ಲಿಯವರೆಗೆ ಯಾವುದೇ UDR ಕೇಸ್ ಆಗಿ ಪರಿಚಯವಿಲ್ಲದ ಶವ ಏನಾದರೂ ಸಿಕ್ಕಿದ್ರೆ, ಅಪರಿಚಿತ ಶವ ಏನಾದರೂ ಸಿಕ್ಕಿದ್ರೆ ಅಥವಾ ದಿಕ್ಕಿಲ್ಲದ ಶವಗಳು ಸಿಕ್ಕಿದ್ರೆ ಅವುಗಳನ್ನು ಗ್ರಾಮ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ಹೂಳ್ತಾ ಇತ್ತು ಅನ್ನುವಂಥ ವಿಚಾರ. 2005ರಿಂದ ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಪ್ಲೇಸ್ ಇದೆ, ಅಲ್ಲಿ ದಫನ ಆಗಿದೆ ಅನ್ನೋ ಮಾಹಿತಿ. ಸದ್ಯ ಧರ್ಮಸ್ಥಳದ ಸ್ಮಶಾನದಿಂದ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿರುವಂತಹ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ SIT ತಂಡವನ್ನು ರಚನೆ ಮಾಡಲಾಗಿದೆ. ಈ ಪ್ರಕರಣದ ತನಿಖೆ SIT ಆರಂಭ ಮಾಡಲಿದೆ. ಇದರ ನಡುವೆ ದೂರುದಾರ ನೀಡಿರುವಂತಹ ಒಂದು ಮಾಹಿತಿ, 1995ರಿಂದ 2014ರವರೆಗೆ ಆತ ಈ ಒಂದು ಗ್ರಾಮದಲ್ಲಿ ಧರ್ಮಸ್ಥಳದಲ್ಲಿ ಸಫಾಯಿ ಕರ್ಮಚಾರಿಯಾಗಿದ್ದ. ಹಾಗೆಯೇ ಆ ಸಂದರ್ಭದಲ್ಲಿ 100 ಶವಗಳನ್ನು ಹೂತಿಟ್ಟಿರುವ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಇದರ ಈ ಒಂದು ಮಾಹಿತಿ ಆಧಾರದಲ್ಲಿ ಈಗ ತನಿಖೆ ಆರಂಭಗೊಳ್ಳಲಿದೆ. ಆದರೆ ಒಂದು ತಿಳ್ಕೋಬೇಕು ಏನಂತ ಹೇಳಿದರೆ, ಆ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸ್ಮಶಾನವೇ ಇರಲಿಲ್ಲ. ಈ ಕಂದಾಯ ಇಲಾಖೆ ಸೂಚಿಸಿದಂತಹ ಜಾಗದಲ್ಲಿ ಏನೆಲ್ಲ ಅನಾಥ ಶವಗಳಾಗ್ಬೋದು ಅಥವಾ ಆತ್ಮಹತ್ಯೆಯ ಶವಗಳಾಗ್ಬೋದು, ಈ ಭಾಗದಲ್ಲಿ ಯಾರು ಸತ್ತಿದ್ರೆ ಅಲ್ಲಿ ಹೂಳಲಾಗ್ತಾ ಇತ್ತು. ಹಾಗೆಯೇ 2005-6ರಲ್ಲಿ ಧರ್ಮಸ್ಥಳ ಗ್ರಾಮಕ್ಕೆ ಸ್ಮಶಾನ ಮಂಜೂರಾಗಿರುವಂಥದ್ದು. ಇದು ಧರ್ಮಸ್ಥಳ ಗ್ರಾಮದ ಸ್ಮಶಾನ. ಇದು 2005-6ರಲ್ಲಿ ಮಂಜೂರಾದಂಥದ್ದು. ಹಾಗೆಯೇ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿ ಈವರೆಗೂ ಇಲ್ಲಿ ಯಾವೆಲ್ಲ ಶವಗಳನ್ನು ಸಂಸ್ಕಾರ ಮಾಡಲಾಗಿದೆ ಅಥವಾ ಹೂಳಲಾಗಿದೆ ಅದರದ್ದೆಲ್ಲ ದಾಖಲೆಗಳನ್ನು ಗ್ರಾಮ ಪಂಚಾಯತಿ ಇಟ್ಕೊಂಡಿರುವಂಥದ್ದು. ಇಲ್ಲಿ ಯಾರೆಲ್ಲ ಸತ್ತಿದ್ದಾರೆ, ಯಾರನ್ನಾದರೂ ಹೂತಿದ್ದಾರೆ, ಅವರ ಎಲ್ಲ ಮಾಹಿತಿಗಳು ಗ್ರಾಮ ಪಂಚಾಯತಿಯಲ್ಲಿ ಇವೆ. ಹಾಗೆಯೇ ಅದರ ಹಿಂದೆ 2005ರ ಹಿಂದೆ ನಡೆದಂತಹ ಅಸಹಜ ಸಾವು ಆಗ್ಬೋದು ಅಥವಾ ಈ ಭಾಗದಲ್ಲಿ ದೊರೆತಂತಹ ಅನಾಥ ಶವಗಳಾಗ್ಬೋದು ಅಥವಾ ಆತ್ಮಹತ್ಯೆ ಮಾಡಿಕೊಂಡಂತಹ ಶವಗಳಾಗ್ಬೋದು, ಅವುಗಳನ್ನು ಗ್ರಾಮ ಪಂಚಾಯಿತಿ ಅಂತ ಈ ಕಂದಾಯ ಇಲಾಖೆ ಸೂಚಿಸಿದಂತಹ ಜಾಗದಲ್ಲಿ ಅಲ್ಲಲ್ಲಿ ಹೂಳಲಾಗಿದೆ. ಅವುಗಳ ಈಗ ತನಿಖೆ ಕೂಡ ಆರಂಭವಾಗಬೇಕಾಗಿದೆ. ಹಾಗೆಯೇ ಈತ ಅಂದರೆ ದೂರುದಾರ ಹೇಳಿರುವಂಥದ್ದು ಈ ಸಂದರ್ಭ 2014ರವರೆಗೆ ಅಂದರೆ 2014ರವರೆಗೆ ಯಾವೆಲ್ಲ ಈ ಶವಗಳನ್ನು ಆತ ಹೂತಿದ್ದಾನೆ ಅವು ಈ ಭಾಗದಲ್ಲಿ ಕಂದಾಯ ಇಲಾಖೆ ಸೂಚಿಸಿದ ಜಾಗದಲ್ಲಿ ಹೂತಿರುವಂಥದ್ದು ಅಥವಾ ಅರಣ್ಯ ಇಲಾಖೆಗೆ ತಿಳಿಸದಂತೆ, ಪೊಲೀಸ್ ಇಲಾಖೆಗೆ ತಿಳಿಸದಂತೆ ಆತ ಹೂತಿದ್ದಾನ ಅನ್ನೋದ್ರ ಬಗ್ಗೆ ಈಗ ಸತ್ಯಾಸತ್ಯತೆ ಗೊತ್ತಾಗಬೇಕು. ಇದು ತನಿಖೆಯಿಂದ ಮಾತ್ರ ಹೊರಬರಲಿದೆ. ತನಿಖೆ ಮುಂದುವರೆದಂತೆ ಎಲ್ಲ ಆಯಾಮಗಳು, ಈ ಪ್ರಕರಣದ ಎಲ್ಲ ಆಯಾಮಗಳು ಒಂದೊಂದಾಗಿ ಹೊರಬರಲಿದೆ. ಹಾಗೆಯೇ ಸತ್ಯಾಸತ್ಯತೆಗಳು ಹೊರಗೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ತನಿಖೆ ಆರಂಭ ಮಾಡಲಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.